ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನೋಡಿ ಗಿಡ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಕಟ್ ಮಾಡಿ ನಾನು 15 ದಿನ ಆಗಿದೆ. ಚೆನ್ನಾಗಿ ಚಿಗುರು ಬಂದಿದ್ದು ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ, ಚೆನ್ನಾಗಿ ಚಿಗುರು ಬಂದಿತ್ತು ಅಂತೇಳಿ. ಇವಾಗ ನೋಡಿ ಮೊಗ್ಗು ಸಹ ತುಂಬ ಬಂದಿದೆ ನೋಡಿ. ಮೊಗ್ಗೆಲ್ಲ ತೆಗಿಬೋದು. ಬೆಳಿಗ್ಗೆ ಒಂದು 4-5 ಮೊಗ್ಗು ತೆಗೆದಿದೆ. ಇವಾಗ ನೋಡಿ ಬೆಳಿಗ್ಗೆ ನನಗೆ ಸ್ವಲ್ಪ ನಾನು ಲೇಟಾಗಿ ಬಂದದಕ್ಕೋಸ್ಕರ ನನಗೆ ಬಿಸಿಲಿಗೆ ಮೊಗ್ಗು ಕಾಣಲಿಲ್ಲ. ಈಗ ಕಾಣ್ತಾ ಇದೆ ನೋಡಿ, ಇದರಲ್ಲೆಲ್ಲ ಮೊಗ್ಬಿಟ್ಟಿದೆ ನೋಡಿ. ನಾನು ಈ ಕೆಲಸ ನಾನು ಯಾವತ್ತೂ ಮಾಡಿದರೆ ನನ್ನ ಗಿಡ ಎಲ್ಲ ಚೆನ್ನಾಗಿರ್ತಿತ್ತು. ನಾನು ಬೇಗ ಟ್ರಿಮ್ ಮಾಡಬೇಕಿದ್ದಿತ್ತು. ಅಂದರೆ ಬೇಗ ಟ್ರಿಮ್ ಮಾಡಿದರೆ ನಾನು ಇದು 4ನೇ ಬಾರಿ ನಾನು ಟ್ರಿಮ್ ಮಾಡೋದು. ಆದರೆ ಅಷ್ಟು ಬುಡಕ್ಕೆ ಸರಿಯಾಗಿ ನಾನು ಟ್ರಿಮ್ ಮಾಡಿಲ್ಲ. ಈ ಸಲ ನಾನು ಬುಡಕ್ಕೆ ಸರಿಯಾಗಿ ಟ್ರಿಮ್ ಮಾಡಿದ ಮೇಲೆ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇದು ಹಾಗೆ ನೋಡಿ, ಇದೆಲ್ಲ ಗಿಡ ಎಲ್ಲ ಚೆನ್ನಾಗಿದ್ದಿತ್ತು. ಆದರೆ ಮೊಗ್ಗು ಸಹ ಇದರೆಲ್ಲ ಆಗ್ತಾ ಇರಲಿಲ್ಲ, ಸ್ವಲ್ಪನೂ ಮೊಗ್ಗಿರಲಿಲ್ಲ ಇದರಲ್ಲೆಲ್ಲ ನೋಡಿ. ಇವಾಗ ಎಲ್ಲ ಒಂದೊಂದು ಎಗ್ಗೆಗೆ ಒಂದೊಂದು ಮೊಗ್ಗು ಬಂದಿದೆ ನೋಡಿ. ಎಲ್ಲದಕ್ಕೂ ಮೊಗ್ಗು ಬಂದಿದೆ ನೋಡಿ. ಗಿಡನೂ ಹಾಗೆ ಚೆನ್ನಾಗಿ ಚಿಗುರು ಬಂದಿದೆ. ಎಲ್ಲ ಗಿಡನೂ ಒಂಥರ ತುಂಬ ಹೆಲ್ದಿಯಾಗಿ ಇದೆ ನೋಡಿ. ಗಿಡ ಎಲ್ಲ ಈ ಹುಳದ ಸಮಸ್ಯೆನೂ ಇಲ್ಲ, ಚುಕ್ಕೆ ರೋಗನೂ ಇಲ್ಲ, ಯಾವುದು ಸಮಸ್ಯೆ ಇಲ್ಲ. ಇದ್ದರೆ ವೈಟ್ ಪ್ಲೇಸ್ ಒಂದು ಇರ್ಬೋದು, ಆದರೆ ಮುಟ್ಟಿದ್ರೆ ಅದು ಕಾಣಲಿಕ್ಕೆ ಸಿಗೋದಿಲ್ಲ. ನೋಡಬೇಕಿನ್ನು ಹಳೆ ಚಿಕ್ಕ ಗಿಡದಲ್ಲಿ ಇದ್ದಿದ್ದು ನಾನು ಇನ್ನೇ ನೋಡಿದ್ದೆ, ಇವತ್ತಿತ್ತ ನೋಡಬೇಕು ನೋಡಿ. ಇದರಲ್ಲೆಲ್ಲ ವೈಟ್ ಪ್ಲೇಸ್ ಇಲ್ಲ ನೋಡಿ ಇದರಲ್ಲಿ. ಹಾಗೆ ನಾನು ಮೊನ್ನೆ ಗಿಡನೆಲ್ಲ ಟ್ರಿಮ್ ಮಾಡಿದ್ನಲ್ಲ, ಟ್ರಿಮ್ ಮಾಡಿ ಇವತ್ತಿಗೆ 6 ದಿನ ಆಗಿತ್ತು. 6 ದಿನದ ಮೇಲೆ ನಾನು ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ. ಎಲ್ಲ ಗಿಡನೂ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಎಲ್ಲ ಚಿಕ್ಕ ಚಿಗುರು ಬಂದಿದೆ ನೋಡಿ. 6 ದಿನ ಆಗಿದೆ ಇವತ್ತಿಗೆ ಇದನ್ನು ಟ್ರಿಮ್ ಮಾಡಿ. ಎಲ್ಲ ಬಂದಿದೆ ನೋಡಿ. ಎಲ್ಲ ಒಂದೊಂದು ಎಗ್ಗೆಗೆ ಚಿಗುರು ಬರ್ತಾ ಇದೆ ನೋಡಿ ಎಲ್ಲ ಕಡೆನೂ. ಮತ್ತು ಇಲ್ಲೆಲ್ಲ ಚಿಗುರು ಬಂದಿದೆ ನೋಡಿ. ಇದು ಹಾಗೆ, ಇದು ತುಂಬ ತೆಳ್ಳಗಿದೆ ನೋಡಿ. 2-3-4 ಎಗೆ ಇದೆ ನೋಡಿ. ಇದೆಲ್ಲ ಮಳೆ ಜಾಸ್ತಿ ಆಗೋಕ್ಕೋಸ್ಕರ ಇದೆಲ್ಲ ಒಣಗಿ ಕಟ್ ಮಾಡಿತಾ ಇದೆ. ಎಗೆ ಎಲ್ಲ ಹೋಗಿದೆ ನೋಡಿ. 1 2 ಇಲ್ಲೊಂದು ಹೋಗಿದೆ ನೋಡಿ, 3 ಇಲ್ಲೊಂದು ಹೋಗಿದೆ, 4 ಕೊಂಬೆ, ಇಷ್ಟು ದೊಡ್ಡ ಕೊಂಬೆ ಎಲ್ಲ ಹೋಗಿದೆ. ಹಾಗಾಗಿ ಗಿಡ ನೋಡಲಿಕ್ಕೆ ಏನೂ ಇಲ್ಲ, ಇದರಲ್ಲಿ ತುಂಬ ತೆಳ್ಳಗೆ ಕಾಣ್ತಿತ್ತು. ಇದು ಹಾಗೆ, ಇದರಲ್ಲೂ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದರಲ್ಲೂ ಚೆನ್ನಾಗಿ ಚಿಗುರು ಬಂದಿದೆ. ಇದಂತೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಪ್ರತಿಯೊಂದು ಎಗ್ಗೆಯಲ್ಲೂ ಚಿಗುರು ಇದೆ ಇದರಲ್ಲಿ. ಮತ್ತು ನಾನು ಮೊನ್ನೆ ಗಿಡ ಟ್ರಿಮ್ ಮಾಡಿದ ಮೇಲೆ ಗಿಡದ ಬುಡಕ್ಕೆ ನಾನು ಏನೂ ಹಾಕಲಿಲ್ಲ. ಇವತ್ತಿಗೆ 6 ದಿನ ಆಯ್ತು ನಾನು ಏನೂ ಹಾಕಲಿಲ್ಲ. ಇವತ್ತು ನಾನು ಅದು ಗೊಬ್ಬರ ಮತ್ತು ಗೊಬ್ಬರ ಜೊತೆಗೆ ನೆಲಗಡಲೆ ಹಿಂಡಿ 2 ಒಟ್ಟಿಗೆ ಹಾಕಬೇಕಂತೇಳಿ ಇವತ್ತು 2 ಒಟ್ಟಿಗೆ ಹಾಕ್ತೀನಿ ನಾನು. ಅದು ನಮ್ಮದು ಪಾಟ್ ತುಂಬ ಆಗಿದೆ ನೋಡಿ. ಗೊಬ್ಬರ ಹಾಕಲಿಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಮಣ್ಣು ತುಂಬಿಕೊಂಡಿದೆ ನೋಡಿ, ಇಲ್ಲಿ ತನಕ ಇದೆ ಮಣ್ಣು. ಗೊಬ್ಬರ ಹಾಕಲಿಕ್ಕೂ ಕಷ್ಟ ಆಗುತ್ತೆ. ನಾವು ಗೊಬ್ಬರ ಹಾಕಬೇಕಿದ್ರೆ ನಾವು ಇದನ್ನು ಸ್ವಲ್ಪ ಮಣ್ಣನ್ನು ಈ ಥರ ಇದ್ರ ಮಣ್ಣು, ಇದರಲ್ಲಿರೋ ಮಣ್ಣೆಲ್ಲ ಮೇಲ್ಗಡೆ ಇರೋ ಮಣ್ಣೆಲ್ಲ ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ಕೊಂಡ್ರೆ ನಾನು ಗಿಡ ಟ್ರಿಮ್ ಮಾಡಿ ಕೂಡಲೇ ಹಾಕಬೇಕಿದ್ದಿತ್ತು. ಅದು ನೆಲಗಡಲೆ ಹಿಂಡಿ ತಂದಿದ್ದಿರಲಿಲ್ಲ, ಅದಕ್ಕೆ ಹಾಕಲಿಲ್ಲ. ಇವತ್ತಿಗೆ 6 ದಿನ ಆಗಿತ್ತಲ್ಲ, ಇವತ್ತಾದರೂ ಹಾಕು ಅಂತೇಳಿ ಬಂದೆ. ನಮಗೆ ಗಿಡ ಯಾರೇ ಆಗಲಿ ಪಾಟಲ್ಲಿ ಮಣ್ಣು ತುಂಬಿದರೆ ಗೊಬ್ಬರ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಇದು ಮಣ್ಣು ಸ್ವಲ್ಪ ಮೇಲ್ಗಡೆ ಇರೋ ಮಣ್ಣೆಲ್ಲ ಸ್ವಲ್ಪ ತೆಗೆದು ಕೆಳಗೆ ಹಾಕ್ಕೊಂಡು ಈ ಥರ ಎಲ್ಲ ತಕ್ಕೊಂಡು ಮಣ್ಣು ಪಾಟಲ್ಲಿ ತುಂಬಿದರೆ ಮಾತ್ರ ಹಾಗೆ ಮಾಡಿದರೆ ಸಾಕು. ಪಾಟಲ್ಲಿ ಮಣ್ಣು ತುಂಬಿಕೊಂಡಿಲ್ಲ ಅಂದರೆ ಹಾಗೆ ಮಾಡೋದು ಬೇಡ. ಮೇಲ್ಗಡೆ ಹಾಕ್ಬೋದು, ಹಾಕಿ ಹಾಗೆ ಮಣ್ಣು ಮುಚ್ಚಬೇಕು. ಇವಾಗ ನಾನು ನೆಲಗಡಲೆ ಹಿಂಡಿ ನನಗೆ ಗಿಡಕ್ಕೆ ನಾನು ಇಷ್ಟು ಟೈಮು 1 ಅಥವಾ 1.5 kg ನೆಲಗಡಲೆ ಹಿಂಡಿ ಹಾಕ್ತಿದ್ದೆ, ಸಾಕಾಗ್ತಿತ್ತು. ಈ ಸಲ ನಾನು 2 kg ತಗೊಂಡು ಬಂದಿದ್ದೇನೆ. ಇದರಲ್ಲಿ 1 kg, ಇದರಲ್ಲಿ 1 kg ಇದೆ.
ಇಷ್ಟಿಷ್ಟು ಹಾಕ್ತೀನಿ. ಸ್ವಲ್ಪ ಕರಗೋದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಪರವಾಗಿಲ್ಲ. ನಾವಿನ್ನು ಗೋಮೂತ್ರದಲ್ಲಿ ನೆನೆ ಹಾಕೋದ್ರೊಳಗೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಇವಾಗ ಗೊಬ್ಬರನು ಮತ್ತು ನೆಲಗಡಲೆ ಹಿಂಡಿ ಒಟ್ಟಿಗೆ ಹಾಕ್ತಾಯಿದ್ದೆ. ಇದು ನೋಡಿ, ನಾನು ನಮ್ಮ ರಿಲೇಷನ್ ಮನೆಯಲ್ಲಿ ತಗೊಂಡು ಬಂದಿದ್ದು. ತುಂಬ ಹುಡಿ ಗೊಬ್ಬರ ನೋಡಿ, ಇದು ದನದ ಗೊಬ್ಬರ. ಇದು ಒಂದು ಬುಟ್ಟಿ ತಗೊಂಡು ಬಂದಿದ್ದೀನಿ. ಇದಿಷ್ಟು ಗಿಡಕ್ಕೆ ಬೇಕಲ್ಲ, ಅದಕ್ಕೆ ಒಂದು ಬುಟ್ಟಿ ತಗೊಂಡು ಬಂದಿದ್ದೀನಿ. ನೋಡ್ಬೇಕು ಸಾಕಾಗುತ್ತಾ ಇಲ್ವಾ ಅಂತೇಳಿ. ಇಷ್ಟು ಹಾಕಿದ್ರೆ ಕೂಡಲೇ ಪಾಟಲ್ಲಿ ಮಣ್ಣು ನಾವೀಗ ಮಣ್ಣು ಇದ್ದಾಗಲೇ ಹಾಕಿದರೆ ನಮಗೆ ಗೊಬ್ಬರ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಮಣ್ಣು ಸ್ವಲ್ಪ ತೆಗೆದು ಹಾಕ್ತಾಯಿದ್ದೀನಿ. ನಾನು ಇಷ್ಟರೊಳಗೆ ಹಸುವಿನ ಗೊಬ್ಬರ ಈ ವರ್ಷ ಹಾಕಲಿಲ್ಲ. ನಮ್ಮ ಮನೇಲಿ ಹಸುವಿಲ್ಲ ಅಂತೇಳಿ ನಾನು ಹಾಕಲಿಲ್ಲ. ಇಷ್ಟು ಗೊಬ್ಬರ ಹಾಕಿದರೆ ಸಾಕು. ಸ್ವಲ್ಪ ನೆಲಗಡಲೆ ಹಿಂಡಿ ಒಂದೂವರೆ ಮುಷ್ಟಿ ಹಾಕಿ ಇದರಲ್ಲಿ 1-2 ಹಿಡಿಯಾಗುವಷ್ಟು ಹಾಕಿ ನಾವು ಇದಕ್ಕೆ ಹಾಕಿ ಮಣ್ಣು ಮುಚ್ಚಿದರೆ ಸಾಕು. ಇವಾಗ ಮಣ್ಣು ಹಾಕ್ತಾಯಿದ್ದೀನಿ. ಹಾಗೆ ನನಗೆ ಒಬ್ಬರು ಕಮೆಂಟಲ್ಲಿ ತಿಳಿಸಿದರು, ನಿಮ್ಮ ಗಿಡ ನಿಮ್ಮದು ರಿಪೋರ್ಟ್ ಮಾಡಬೇಕಿತ್ತು ಅಂತ ಹೇಳಿದರು. ಇವಾಗ ನನ್ನ ಗಿಡಕ್ಕೆ 3 ವರ್ಷ ಆಗಿದೆ. 3 ವರ್ಷಕ್ಕೆ ಕೆಲವರು ರಿಪೋರ್ಟ್ ಮಾಡುವುದಿಲ್ಲ. ಆದರೆ ನಾನು ಈ ಸಲ ನಾನು ಒಂದು ಸಲ ನೋಡ್ತೀನಿ. ಇವಾಗ ಗಿಡ ಟ್ರಿಮ್ ಮಾಡಿದ್ದೀನಿ, ಮತ್ತು ಹಾಗೆ ಬುಡಕು ಎಲ್ಲ ಹಾಕ್ತಾಯಿದ್ದೀನಲ್ಲ. ಗಿಡ ಚೆನ್ನಾಗಿ ಮೊಗ್ಗು ಬಂದರೆ ನಾನು ರಿಪೋರ್ಟಿಂಗ್ ಮಾಡುವುದಿಲ್ಲ. ಗಿಡ ಮೊಗ್ಗು ಬರಲಿಲ್ಲ ಈ ವರ್ಷ ಅಂತ ಹೇಳಿದರೆ ನಾನು ರಿಪೋರ್ಟಿಂಗ್ ಮಾಡ್ತೀನಿ. ನೋಡಿ, ಇಷ್ಟು ಮಾಡಿದರೆ ಆಯಿತು, ಸರಿ ಹೋಯ್ತು ನೋಡಿ. ಇಷ್ಟೇ. ಸ್ವಲ್ಪ ಮಣ್ಣು ತೆಗೆದಿಟ್ಕೊಂಡು ನೆಲಗಡಲೆ ಹಿಂಡಿ ಗೊಬ್ಬರ ಹಾಕಿ, ಆಮೇಲೆ ಗೊಬ್ಬರ ಹಾಕಿದ ಮೇಲೆ ಮಣ್ಣು ಮುಚ್ಚಿದರೆ ಆಯಿತು. ಇಷ್ಟು ಕೆಲಸ ಮಾಡಿದರೆ ಸಾಕು. ಹಾಗೆ ನೋಡಿ, ನಾನು ಪಾಟಲ್ಲೆಲ್ಲ ಒಂದು ಪಾಟಲ್ಲಿಟ್ಟಿದ್ದು ಬಡನ್ ಪಾಟ್ ಏನೂ ಒಡೆದೋಗಿಲ್ಲ ನೋಡಿ. ನಾನು 2-3 ವೇಸ್ಟ್ ಬಕೆಟ್ ಎಲ್ಲ ಇದ್ದಿತ್ತು, ಪ್ಲಾಸ್ಟಿಕ್ ಬಕೆಟ್ ಎಲ್ಲ ಇದ್ದಿತ್ತು. ಅದಕ್ಕೆ ಹಾಕಿದ್ದೆ, ಅದೆಲ್ಲ ಒಡೆದೋಗಿದೆ ನೋಡಿ. ಇದು ಒಡೆದೋಗಿದೆ ನೋಡಿ. ಮತ್ತು ಹಾಗೆ ಇದು ಸಹ ಒಡೆದೋಗಿದೆ ನೋಡಿ. ಬಕೆಟಲ್ಲಿ ಹಾಕಿದ್ದೆಲ್ಲ ಒಡೆದೋಗಿದೆ ನೋಡಿ. ಇದು ಒಡೆದೋಗಿದೆ, ಹಾಗೆ ಇದು ನೋಡಿ ಒಡೆದೋಗಿದೆ. ಇದೆಲ್ಲ ಹೋಗಿದೆ ನೋಡಿ. ಇದನ್ನೆಲ್ಲ ನಾನು ಬೇರೆ ಇವಾಗ ನಾನು ಪಾಟ್ ತರಲ್ಲ, ಏನಾದರೂ ಈ ಅಕ್ಕಿದು ಬ್ಯಾಗೆಲ್ಲ ಬರುತ್ತಲ್ಲ, ಅದರಲ್ಲಿ ಮಣ್ಣು ಹಾಕಿ ನಡ್ತೀನಿ ನೋಡಿ. ಇದೆಲ್ಲ ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ನೋಡಿ. ಸ್ವಲ್ಪ ಮೇಲೆ ಟ್ರಿಮ್ ಮಾಡಿದ್ದೆ, ಯಾಕಂದರೆ ಗಿಡ ಇದು ತುಂಬ ಚೆನ್ನಾಗಿದ್ದು ಗಿಡ ಇದೆ. ಟ್ರಿಮ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಮೇಲ್ಮೇಲೆ ಅಂದರೆ ತುಂಬ ಶಾರ್ಟ್ ಮಾಡಿದ್ದೆ, ಆದರೂ ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಇದಕ್ಕೆ ನೀರು ಸರಿಯಾಗಿ ಹಾಕೋಕ್ಕೂ ಆಗೋದಿಲ್ಲ. ಮತ್ತು ಮಣ್ಣು ನೋಡಿ ಇಲ್ಲಿ ತನಕ ಇದೆ. ಇದು ಬಕೆಟ್ ಒಡೆದು ಹೋಗಿತ್ತಲ್ಲ, ನೀರು ಹಾಕ್ಲಿಕ್ಕಾಗಲ್ಲ, ಗೊಬ್ಬರನೂ ಹಾಕ್ಲಿಕ್ಕಾಗಲ್ಲ. ಇದೇನಾದರೂ ನಮ್ಮದು ರೇಷನ್ ಬ್ಯಾಗೆಲ್ಲ ಇರುತ್ತಲ್ಲ, ಅದರದ್ದು ನಾವು ಹಾಕಿ ಗಿಡ ನೆಡಬೇಕು. ಎಲ್ಲ ಗಿಡನೂ ಹಾಗೆ ನೋಡಿ, ಎಲ್ಲ ಒಂದೊಂದು ಎಗೆನೂ ಒಣಗಿ ಹೋಗಿದ್ದು ನೋಡಿ. ಹಾಗಾಗಿ ತುಂಬ ಕಮ್ಮಿ ಅಂದರೆ ಕಮ್ಮಿ ಮೊಗ್ಗು ನೋಡಿ. ಇದು ಹೋಗಿದೆ ನೋಡಿ. ಇದು ನೋಡಿ, ತುಂಡು ಮಾಡೋಕ್ಕೆ ಆಗೋದಿಲ್ಲ ನೋಡಿ. ಇದು ಕತ್ತರಿಯಲ್ಲೇ ಕಟ್ ಮಾಡಬೇಕು, ಅಷ್ಟು ಗಟ್ಟಿ ಇದೆ ನೋಡಿ. ಒಣಗಿತ್ತು ಎಲ್ಲ. ಈ ವರ್ಷ ಇದೆ ನೋಡಿ, ಕಡ್ಡಿ ಎಲ್ಲ ಹೇಗೆ ಬರೋದು, ಚಿಗುರು ಬಂದು 2-4 ಮೊಗ್ಗಾಗೋದು, ಆಮೇಲೆ ಅಲ್ಲೇ ಒಣಗಿ ಹೋಗೋದು. ಎಲ್ಲ ಗಿಡನೂ ಹಾಗೆ.
ಅಲ್ಲಿ ನೋಡಿ ಫ್ರೆಂಡ್ಸ್, ಆ ಕಡೆ ಎಲ್ಲ ನಾನು ಗಿಡ ಎಲ್ಲ ಟ್ರಿಮ್ ಮಾಡಿದ ಗಿಡ ಎಲ್ಲ ಚೆನ್ನಾಗಿ ಚಿಗುರು ಬಂದಿದೆ ಇವಾಗ. ಅದಕ್ಕೆಲ್ಲನೂ ನಾನು ಇವತ್ತು ನೆಲಗಡಲೆ ಹಿಂಡಿ ಗೊಬ್ಬರ ಹಾಕ್ತೀನಿ. ಹಾಕಿದ ಮೇಲೆ ಇವತ್ತು ನಾನು ಗಿಡಕ್ಕೆ ಮಣ್ಣು ತುಂಬಿದ ಮೇಲೆ ಗಿಡಕ್ಕೆ ಗೊಬ್ಬರ ಹೇಗೆ ಹಾಕೋದು ಅಂತೇಳಿ ತೋರಿಸಿದ್ದೀನಿ. ಮತ್ತು ಎಲ್ಲ ಗಿಡಕ್ಕೂ ನಾನು ಗೊಬ್ಬರ ಹಾಕ್ತೀನಿ. ಆಮೇಲೆ ಎಲ್ಲನೂ ತೋರಿಸ್ತಾ ಇದ್ದರೆ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.